ಗಳು ದೆಹಲಿಯ ಅಂಗಳದಿಂದ ಬರ್ತಲೇ ಇದೆ. ಈಗ ಸರ್ಪ್ರೈಸ್ ಕೊಡೋದಕ್ಕೆ ಬಿಜೆಪಿ ಹೈಕಮಾಂಡ್ ಸಜ್ಜಾಗಿದೆ. ಎಲ್ಲವೂ ಅಂದ್ಕೊಂಡಂತೆ ಆದರೆ ದೆಹಲಿಗೆ ದಲಿತ ಸಿಎಂ ಫಿಕ್ಸ್. ದಲಿತ ಸಿಎಂ ದೆಹಲಿ ಬಿಜೆಪಿಗೆ ಬ್ರಹ್ಮಾಸ್ತ್ರವಾಗಲಿದೆ. ಹೇಗೆ ಅನ್ನೋದನ್ನ ವಿವರಿಸುತ್ತೆ ಈ ವರದಿ. ದೆಹಲಿಯ ನೂತನ ಸಿಎಂ ಯಾರಾಗ್ತಾರೆ ಎಂಬ ಕುತೂಹಲಕ್ಕೆ ಬಿಜೆಪಿ ಇನ್ನೂ ಉತ್ತರ ಕೊಟ್ಟಿಲ್ಲ. ಬಹುಶಃ ಮೋದಿ ಅಮೆರಿಕ ಪ್ರವಾಸ ಮುಗಿಸಿ ಹಿಂದಿರುಗಿ ಬಂದ ಮೇಲೆ ದೆಹಲಿ ಸಿಎಂ ಆಯ್ಕೆ ಫೈನಲ್ ಆಗಬಹುದು. ಇದರ ನಡುವೆ ಬಿಜೆಪಿಯ ಆಂತರಿಕ ವಲಯದಲ್ಲಿ ಅಚ್ಚರಿಯ ಚರ್ಚೆ ನಡೆಯುತ್ತಿವೆ. ಎಲ್ಲವೂ ಅಂದುಕೊಂಡಂತೆ ಆದರೆ ದೆಹಲಿಗೆ ದಲಿತ ಸಿಎಂ ಫಿಕ್ಸ್ ಎನ್ನಲಾಗ್ತಿದೆ. ಅಲ್ಲದೆ ಇಬ್ಬರು ಡಿಸಿಎಂ ಮಾಡುವ ಪ್ಲಾನ್ ಕೂಡ ನಡೆದಿದೆ ಎನ್ನಲಾಗ್ತಿದೆ. ದೆಹಲಿಯಲ್ಲಿ ದಲಿತ ಸಿಎಂ ಕಾರ್ಡ್ ಯಾಕೆ? ಬಿಜೆಪಿ ಪಾಲಿಗೆ ಬ್ರಹ್ಮಾಸ್ತ್ರವಾಗಲಿದೆ ದಲಿತ ಸಿಎಂ. ಬಿಹಾರ ದಲಿತ ಮತದಾರರನ್ನು ಸೆಳೆಯಲು ಬಿಜೆಪಿ ಯತ್ನಿಸುತ್ತಿದೆ. ದೆಹಲಿಯಲ್ಲೂ ದಲಿತ ಮತ ಓಲೈಸುವ ತಂತ್ರಗಾರಿಕೆ ನಡೆಯುತ್ತಿದೆ. ಪಂಜಾಬ್ ಎಲೆಕ್ಷನ್ನಲ್ಲೂ ದಲಿತ ಮತದ ಮೇಲೆ ಕಣ್ಣಿಟ್ಟಿದೆ. ದೆಹಲಿ ಚುನಾವಣೆ ಗೆದ್ದು 4 ದಿನವಾದರೂ ಸಿಎಂ ಯಾರಾಗ್ತಾರೆ ಅನ್ನೋ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಪರ್ವೇಶ್ ವರ್ಮಾ, ವೀರೇಂದ್ರ ಸಚ್ದೇವ್, ಬನ್ಸೂರಿ ಸ್ವರಾಜ್ ಸೇರಿದಂತೆ ಹಲವರ ಹೆಸರು ಸಿಎಂ ರೇಸ್ನಲ್ಲಿ ತಳುಕು ಹಾಕಿಕೊಂಡಿದೆ. ಇದರ ಜೊತೆಗೆ ಮಹಿಳೆಯರಿಗೆ ಮಣೆ ಹಾಕಲಾಗುತ್ತೆ ಅಂತ ಕೂಡ ಹೇಳಲಾಗ್ತಿದೆ. ಇದೆಲ್ಲದರ ನಡುವೆ ದಲಿತ ಸಿಎಂ ಅಸ್ತ್ರದ ಬಗ್ಗೆ ಕೇಳಿ ಬಂದಿದೆ. ಬಿಜೆಪಿ ಆರ್ಎಸ್ಎಸ್ ಪಾಲಿಗೆ ಪಂಜಾಬ್ ಎಂದಿಗೂ ಕಬ್ಬಿಣದ ಕಡಲೆಯಾಗಿದೆ. ಅಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಆಪ್ ಅಧಿಕಾರ ಹಿಡಿದಿದೆ. ಅತ್ತ ರೈತರ ಪ್ರತಿಭಟನೆ, ಇತ್ತ ಅಕಾಲಿ ದಳ ಮೈತ್ರಿ ಕತ್ತರಿಸಿಕೊಂಡಿರೋ ಬಿಜೆಪಿಗೆ ಸೂಕ್ತ ನಾಯಕನಿಲ್ಲ, ಮಿತ್ರನೂ ಇಲ್ಲ. ಆದ್ದರಿಂದ ದೆಹಲಿಯಲ್ಲಿ ಮಂಜಿಂದರ್ ಸಿರ್ಸಾ ಡಿಸಿಎಂ ಆಗುವ ಸಾಧ್ಯತೆ ಇದೆ. ಬಿಜೆಪಿ ಸೇರುವ ಮುನ್ನ ಅಕಾಲಿ ದಳದಲ್ಲಿದ್ದ ಸಿರ್ಸಾ ದೆಹಲಿ ಗುರುದ್ವಾರ ಪ್ರಬಂಧಕ ಸಮಿತಿ ಮುಖ್ಯಸ್ಥರೂ ಆಗಿದ್ದಾರೆ. ಅವರ ಆಯ್ಕೆಯಿಂದ ಪಂಜಾಬ್ನಲ್ಲಿ ನೆರವಾಗುವ ಸಾಧ್ಯತೆ ಇದೆ. ಹರಿಯಾಣ, ಉತ್ತರ ಪ್ರದೇಶ, ರಾಜಸ್ಥಾನದಲ್ಲಿ ಜಾಟ್ ಸಮುದಾಯದವರು ಹೆಚ್ಚಾಗಿದ್ದಾರೆ. ಬಿಹಾರದಲ್ಲೂ ಕೂಡ ಜಾಟ್ ಸಮುದಾಯದವರು ಹೆಚ್ಚಿದ್ದಾರೆ. ಇತ್ತ ಪರ್ವೇಶ್ ವರ್ಮಾ ಕೂಡ ಜಾಟ್ ಸಮುದಾಯದವರು. ಒಂದು ವೇಳೆ ಪರ್ವೇಶ್ ಸಿಎಂ ಆಗದಿದ್ರೆ ಡಿಸಿಎಂ ಅಂತೂ ಹಾಗೆ ಆಗ್ತಾರೆ. ಹೀಗಾಗಿ ದಲಿತ ಸಿಎಂ ಮಾಡುವ ಮೂಲಕ ಬಿಜೆಪಿ ತಂತ್ರಗಾರಿಕೆ ಹೆಣೆದಿದೆ. ದೆಹಲಿ ಚುನಾವಣೆಯಲ್ಲಿ ಬಿಜೆಪಿ ಕಮಾಲ್ ಮಾಡಿದೆ. ಆದರೆ ಸಿಎಂ ಆಯ್ಕೆಯಲ್ಲಿ ಭಾರೀ ಕಸರತ್ತು ನಡೆಸಿದ್ದು ಭಿನ್ನ ನಿರ್ಧಾರ ತೆಗೆದುಕೊಂಡ್ರೂ ಅಚ್ಚರಿ ಇಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೆಹಲಿಯ ಅಂಗಳದಿಂದ ಬರ್ತಲೇ ಇದೆ. ಈಗ ಸರ್ಪ್ರೈಸ್ ಕೊಡೋದಕ್ಕೆ ಬಿಜೆಪಿ ಹೈಕಮಾಂಡ್ ಸಜ್ಜಾಗಿದೆ. ಎಲ್ಲವೂ ಅಂದ್ಕೊಂಡಂತೆ ಆದರೆ ದೆಹಲಿಗೆ ದಲಿತ ಸಿಎಂ ಫಿಕ್ಸ್. ದಲಿತ ಸಿಎಂ ದೆಹಲಿ ಬಿಜೆಪಿಗೆ ಬ್ರಹ್ಮಾಸ್ತ್ರವಾಗಲಿದೆ. ಹೇಗೆ ಅನ್ನೋದನ್ನ ವಿವರಿಸುತ್ತೆ ಈ ವರದಿ. ದೆಹಲಿಯ ನೂತನ ಸಿಎಂ ಯಾರಾಗ್ತಾರೆ ಎಂಬ ಕುತೂಹಲಕ್ಕೆ ಬಿಜೆಪಿ ಇನ್ನೂ ಉತ್ತರ ಕೊಟ್ಟಿಲ್ಲ. ಬಹುಶಃ ಮೋದಿ ಅಮೆರಿಕ ಪ್ರವಾಸ ಮುಗಿಸಿ ಹಿಂದಿರುಗಿ ಬಂದ ಮೇಲೆ ದೆಹಲಿ ಸಿಎಂ ಆಯ್ಕೆ ಫೈನಲ್ ಆಗಬಹುದು. ಇದರ ನಡುವೆ ಬಿಜೆಪಿಯ ಆಂತರಿಕ ವಲಯದಲ್ಲಿ ಅಚ್ಚರಿಯ ಚರ್ಚೆ ನಡೆಯುತ್ತಿವೆ. ಎಲ್ಲವೂ ಅಂದುಕೊಂಡಂತೆ ಆದರೆ ದೆಹಲಿಗೆ ದಲಿತ ಸಿಎಂ ಫಿಕ್ಸ್ ಎನ್ನಲಾಗ್ತಿದೆ. ಅಲ್ಲದೆ ಇಬ್ಬರು ಡಿಸಿಎಂ ಮಾಡುವ ಪ್ಲಾನ್ ಕೂಡ ನಡೆದಿದೆ ಎನ್ನಲಾಗ್ತಿದೆ. ದೆಹಲಿಯಲ್ಲಿ ದಲಿತ ಸಿಎಂ ಕಾರ್ಡ್ ಯಾಕೆ? ಬಿಜೆಪಿ ಪಾಲಿಗೆ ಬ್ರಹ್ಮಾಸ್ತ್ರವಾಗಲಿದೆ ದಲಿತ ಸಿಎಂ. ಬಿಹಾರ ದಲಿತ ಮತದಾರರನ್ನು ಸೆಳೆಯಲು ಬಿಜೆಪಿ ಯತ್ನಿಸುತ್ತಿದೆ. ದೆಹಲಿಯಲ್ಲೂ ದಲಿತ ಮತ ಓಲೈಸುವ ತಂತ್ರಗಾರಿಕೆ ನಡೆಯುತ್ತಿದೆ. ಪಂಜಾಬ್ ಎಲೆಕ್ಷನ್ನಲ್ಲೂ ದಲಿತ ಮತದ ಮೇಲೆ ಕಣ್ಣಿಟ್ಟಿದೆ. ದೆಹಲಿ ಚುನಾವಣೆ ಗೆದ್ದು 4 ದಿನವಾದರೂ ಸಿಎಂ ಯಾರಾಗ್ತಾರೆ ಅನ್ನೋ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಪರ್ವೇಶ್ ವರ್ಮಾ, ವೀರೇಂದ್ರ ಸಚ್ದೇವ್, ಬನ್ಸೂರಿ ಸ್ವರಾಜ್ ಸೇರಿದಂತೆ ಹಲವರ ಹೆಸರು ಸಿಎಂ ರೇಸ್ನಲ್ಲಿ ತಳುಕು ಹಾಕಿಕೊಂಡಿದೆ. ಇದರ ಜೊತೆಗೆ ಮಹಿಳೆಯರಿಗೆ ಮಣೆ ಹಾಕಲಾಗುತ್ತೆ ಅಂತ ಕೂಡ ಹೇಳಲಾಗ್ತಿದೆ. ಇದೆಲ್ಲದರ ನಡುವೆ ದಲಿತ ಸಿಎಂ ಅಸ್ತ್ರದ ಬಗ್ಗೆ ಕೇಳಿ ಬಂದಿದೆ. ಬಿಜೆಪಿ ಆರ್ಎಸ್ಎಸ್ ಪಾಲಿಗೆ ಪಂಜಾಬ್ ಎಂದಿಗೂ ಕಬ್ಬಿಣದ ಕಡಲೆಯಾಗಿದೆ. ಅಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಆಪ್ ಅಧಿಕಾರ ಹಿಡಿದಿದೆ. ಅತ್ತ ರೈತರ ಪ್ರತಿಭಟನೆ, ಇತ್ತ ಅಕಾಲಿ ದಳ ಮೈತ್ರಿ ಕತ್ತರಿಸಿಕೊಂಡಿರೋ ಬಿಜೆಪಿಗೆ ಸೂಕ್ತ ನಾಯಕನಿಲ್ಲ, ಮಿತ್ರನೂ ಇಲ್ಲ. ಆದ್ದರಿಂದ ದೆಹಲಿಯಲ್ಲಿ ಮಂಜಿಂದರ್ ಸಿರ್ಸಾ ಡಿಸಿಎಂ ಆಗುವ ಸಾಧ್ಯತೆ ಇದೆ. ಬಿಜೆಪಿ ಸೇರುವ ಮುನ್ನ ಅಕಾಲಿ ದಳದಲ್ಲಿದ್ದ ಸಿರ್ಸಾ ದೆಹಲಿ ಗುರುದ್ವಾರ ಪ್ರಬಂಧಕ ಸಮಿತಿ ಮುಖ್ಯಸ್ಥರೂ ಆಗಿದ್ದಾರೆ. ಅವರ ಆಯ್ಕೆಯಿಂದ ಪಂಜಾಬ್ನಲ್ಲಿ ನೆರವಾಗುವ ಸಾಧ್ಯತೆ ಇದೆ. ಹರಿಯಾಣ, ಉತ್ತರ ಪ್ರದೇಶ, ರಾಜಸ್ಥಾನದಲ್ಲಿ ಜಾಟ್ ಸಮುದಾಯದವರು ಹೆಚ್ಚಾಗಿದ್ದಾರೆ. ಬಿಹಾರದಲ್ಲೂ ಕೂಡ ಜಾಟ್ ಸಮುದಾಯದವರು ಹೆಚ್ಚಿದ್ದಾರೆ. ಇತ್ತ ಪರ್ವೇಶ್ ವರ್ಮಾ ಕೂಡ ಜಾಟ್ ಸಮುದಾಯದವರು. ಒಂದು ವೇಳೆ ಪರ್ವೇಶ್ ಸಿಎಂ ಆಗದಿದ್ರೆ ಡಿಸಿಎಂ ಅಂತೂ ಹಾಗೆ ಆಗ್ತಾರೆ. ಹೀಗಾಗಿ ದಲಿತ ಸಿಎಂ ಮಾಡುವ ಮೂಲಕ ಬಿಜೆಪಿ ತಂತ್ರಗಾರಿಕೆ ಹೆಣೆದಿದೆ.
ದೆಹಲಿ ಚುನಾವಣೆಯಲ್ಲಿ ಬಿಜೆಪಿ ಕಮಾಲ್ ಮಾಡಿದೆ. ಆದರೆ ಸಿಎಂ ಆಯ್ಕೆಯಲ್ಲಿ ಭಾರೀ ಕಸರತ್ತು ನಡೆಸಿದ್ದು ಭಿನ್ನ ನಿರ್ಧಾರ ತೆಗೆದುಕೊಂಡರೂ ಅಚ್ಚರಿ ಇಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೆಹಲಿಯ ಅಂಗಳದಿಂದ ಬರ್ತಲೇ ಇದೆ. ಈಗ ಸರ್ಪ್ರೈಸ್ ಕೊಡೋದಕ್ಕೆ ಬಿಜೆಪಿ ಹೈಕಮಾಂಡ್ ಸಜ್ಜಾಗಿದೆ. ಎಲ್ಲವೂ ಅಂದ್ಕೊಂಡಂತೆ ಆದರೆ ದೆಹಲಿಗೆ ದಲಿತ ಸಿಎಂ ಫಿಕ್ಸ್. ದಲಿತ ಸಿಎಂ ದೆಹಲಿ ಬಿಜೆಪಿಗೆ ಬ್ರಹ್ಮಾಸ್ತ್ರವಾಗಲಿದೆ. ಹೇಗೆ ಅನ್ನೋದನ್ನು ವಿವರಿಸುತ್ತೆ ಈ ವರದಿ. ದೆಹಲಿಯ ನೂತನ ಸಿಎಂ ಯಾರಾಗ್ತಾರೆ ಎಂಬ ಕುತೂಹಲಕ್ಕೆ ಬಿಜೆಪಿ ಇನ್ನೂ ಉತ್ತರ ಕೊಟ್ಟಿಲ್ಲ. ಬಹುಶಃ ಮೋದಿ ಅಮೆರಿಕ ಪ್ರವಾಸ ಮುಗಿಸಿ ಹಿಂದಿರುಗಿ ಬಂದ ಮೇಲೆ ದೆಹಲಿ ಸಿಎಂ ಆಯ್ಕೆ ಫೈನಲ್ ಆಗಬಹುದು. ಇದರ ನಡುವೆ ಬಿಜೆಪಿಯ ಆಂತರಿಕ ವಲಯದಲ್ಲಿ ಅಚ್ಚರಿಯ ಚರ್ಚೆ ನಡೆಯುತ್ತಿವೆ. ಎಲ್ಲವೂ ಅಂದುಕೊಂಡಂತೆ ಆದರೆ ದೆಹಲಿಗೆ ದಲಿತ ಸಿಎಂ ಫಿಕ್ಸ್ ಎನ್ನಲಾಗ್ತಿದೆ. ಅಲ್ಲದೆ ಇಬ್ಬರು ಡಿಸಿಎಂ ಮಾಡುವ ಪ್ಲಾನ್ ಕೂಡ ನಡೆದಿದೆ ಎನ್ನಲಾಗ್ತಿದೆ. ದೆಹಲಿಯಲ್ಲಿ ದಲಿತ ಸಿಎಂ ಕಾರ್ಡ್ ಯಾಕೆ? ಬಿಜೆಪಿ ಪಾಲಿಗೆ ಬ್ರಹ್ಮಾಸ್ತ್ರವಾಗಲಿದೆ ದಲಿತ ಸಿಎಂ. ಬಿಹಾರ ದಲಿತ ಮತದಾರರನ್ನು ಸೆಳೆಯಲು ಬಿಜೆಪಿ ಯತ್ನಿಸುತ್ತಿದೆ. ದೆಹಲಿಯಲ್ಲೂ ದಲಿತ ಮತ ಓಲೈಸುವ ತಂತ್ರಗಾರಿಕೆ ನಡೆಯುತ್ತಿದೆ. ಪಂಜಾಬ್ ಎಲೆಕ್ಷನ್ನಲ್ಲೂ ದಲಿತ ಮತದ ಮೇಲೆ ಕಣ್ಣಿಟ್ಟಿದೆ. ದೆಹಲಿ ಚುನಾವಣೆ ಗೆದ್ದು 4 ದಿನವಾದರೂ ಸಿಎಂ ಯಾರಾಗ್ತಾರೆ ಅನ್ನೋ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಪರ್ವೇಶ್ ವರ್ಮಾ, ವೀರೇಂದ್ರ ಸಚ್ದೇವ್, ಬನ್ಸೂರಿ ಸ್ವರಾಜ್ ಸೇರಿದಂತೆ ಹಲವರ ಹೆಸರು ಸಿಎಂ ರೇಸ್ನಲ್ಲಿ ತಳುಕು ಹಾಕಿಕೊಂಡಿದೆ. ಇದರ ಜೊತೆಗೆ ಮಹಿಳೆಯರಿಗೆ ಮಣೆ ಹಾಕಲಾಗುತ್ತೆ ಅಂತ ಕೂಡ ಹೇಳಲಾಗ್ತಿದೆ. ಇದೆಲ್ಲದರ ನಡುವೆ ದಲಿತ ಸಿಎಂ ಅಸ್ತ್ರದ ಬಗ್ಗೆ ಕೇಳಿ ಬಂದಿದೆ. ಬಿಜೆಪಿ ಆರ್ಎಸ್ಎಸ್ ಪಾಲಿಗೆ ಪಂಜಾಬ್ ಎಂದಿಗೂ ಕಬ್ಬಿಣದ ಕಡಲೆಯಾಗಿದೆ. ಅಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಆಪ್ ಅಧಿಕಾರ ಹಿಡಿದಿದೆ. ಅತ್ತ ರೈತರ ಪ್ರತಿಭಟನೆ, ಇತ್ತ ಅಕಾಲಿ ದಳ ಮೈತ್ರಿ ಕತ್ತರಿಸಿಕೊಂಡಿರೋ ಬಿಜೆಪಿಗೆ ಸೂಕ್ತ ನಾಯಕನಿಲ್ಲ, ಮಿತ್ರನೂ ಇಲ್ಲ. ಆದ್ದರಿಂದ ದೆಹಲಿಯಲ್ಲಿ ಮಂಜಿಂದರ್ ಸಿರ್ಸಾ ಡಿಸಿಎಂ ಆಗುವ ಸಾಧ್ಯತೆ ಇದೆ. ಬಿಜೆಪಿ ಸೇರುವ ಮುನ್ನ ಅಕಾಲಿ ದಳದಲ್ಲಿದ್ದ ಸಿರ್ಸಾ ದೆಹಲಿ ಗುರುದ್ವಾರ ಪ್ರಬಂಧಕ ಸಮಿತಿ ಮುಖ್ಯಸ್ಥರೂ ಆಗಿದ್ದಾರೆ. ಅವರ ಆಯ್ಕೆಯಿಂದ ಪಂಜಾಬ್ನಲ್ಲಿ ನೆರವಾಗುವ ಸಾಧ್ಯತೆ ಇದೆ. ಹರಿಯಾಣ, ಉತ್ತರ ಪ್ರದೇಶ, ರಾಜಸ್ಥಾನದಲ್ಲಿ ಜಾಟ್ ಸಮುದಾಯದವರು ಹೆಚ್ಚಾಗಿದ್ದಾರೆ. ಬಿಹಾರದಲ್ಲೂ ಕೂಡ ಜಾಟ್ ಸಮುದಾಯದವರು ಹೆಚ್ಚಿದ್ದಾರೆ. ಇತ್ತ ಪರ್ವೇಶ್ ವರ್ಮಾ ಕೂಡ ಜಾಟ್ ಸಮುದಾಯದವರು. ಒಂದು ವೇಳೆ ಪರ್ವೇಶ್ ಸಿಎಂ ಆಗದಿದ್ರೆ ಡಿಸಿಎಂ ಅಂತೂ ಹಾಗೆ ಆಗ್ತಾರೆ. ಹೀಗಾಗಿ ದಲಿತ ಸಿಎಂ ಮಾಡುವ ಮೂಲಕ ಬಿಜೆಪಿ ತಂತ್ರಗಾರಿಕೆ ಹೆಣೆದಿದೆ. ದೆಹಲಿ ಚುನಾವಣೆಯಲ್ಲಿ ಬಿಜೆಪಿ ಕಮಾಲ್ ಮಾಡಿದೆ. ಆದರೆ ಸಿಎಂ ಆಯ್ಕೆಯಲ್ಲಿ ಭಾರೀ ಕಸರತ್ತು ನಡೆಸಿದ್ದು ಭಿನ್ನ ನಿರ್ಧಾರ ತೆಗೆದುಕೊಂಡರೂ ಅಚ್ಚರಿ ಇಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೆಹಲಿಯ ಅಂಗಳದಿಂದ ಬರ್ತಲೇ ಇದೆ. ಈಗ ಸರ್ಪ್ರೈಸ್ ಕೊಡೋದಕ್ಕೆ ಬಿಜೆಪಿ ಹೈಕಮಾಂಡ್ ಸಜ್ಜಾಗಿದೆ. ಎಲ್ಲವೂ ಅಂದ್ಕೊಂಡಂತೆ ಆದರೆ ದೆಹಲಿಗೆ ದಲಿತ ಸಿಎಂ ಫಿಕ್ಸ್. ದಲಿತ ಸಿಎಂ ದೆಹಲಿ ಬಿಜೆಪಿಗೆ ಬ್ರಹ್ಮಾಸ್ತ್ರವಾಗಲಿದೆ. ಹೇಗೆ ಅನ್ನೋದನ್ನು ವಿವರಿಸುತ್ತೆ ಈ ವರದಿ. ದೆಹಲಿಯ ನೂತನ ಸಿಎಂ ಯಾರಾಗ್ತಾರೆ ಎಂಬ ಕುತೂಹಲಕ್ಕೆ ಬಿಜೆಪಿ ಇನ್ನೂ ಉತ್ತರ ಕೊಟ್ಟಿಲ್ಲ. ಬಹುಶಃ ಮೋದಿ ಅಮೆರಿಕ ಪ್ರವಾಸ ಮುಗಿಸಿ ಹಿಂದಿರುಗಿ ಬಂದ ಮೇಲೆ ದೆಹಲಿ ಸಿಎಂ ಆಯ್ಕೆ ಫೈನಲ್ ಆಗಬಹುದು. ಇದರ ನಡುವೆ ಬಿಜೆಪಿಯ ಆಂತರಿಕ ವಲಯದಲ್ಲಿ ಅಚ್ಚರಿಯ ಚರ್ಚೆ ನಡೆಯುತ್ತಿವೆ. ಎಲ್ಲವೂ ಅಂದುಕೊಂಡಂತೆ ಆದರೆ ದೆಹಲಿಗೆ ದಲಿತ ಸಿಎಂ ಫಿಕ್ಸ್ ಎನ್ನಲಾಗ್ತಿದೆ. ಅಲ್ಲದೆ ಇಬ್ಬರು ಡಿಸಿಎಂ ಮಾಡುವ ಪ್ಲಾನ್ ಕೂಡ ನಡೆದಿದೆ ಎನ್ನಲಾಗ್ತಿದೆ. ದೆಹಲಿಯಲ್ಲಿ ದಲಿತ ಸಿಎಂ ಕಾರ್ಡ್ ಯಾಕೆ? ಬಿಜೆಪಿ ಪಾಲಿಗೆ ಬ್ರಹ್ಮಾಸ್ತ್ರವಾಗಲಿದೆ ದಲಿತ ಸಿಎಂ. ಬಿಹಾರ ದಲಿತ ಮತದಾರರನ್ನು ಸೆಳೆಯಲು ಬಿಜೆಪಿ ಯತ್ನಿಸುತ್ತಿದೆ. ದೆಹಲಿಯಲ್ಲೂ ದಲಿತ ಮತ ಓಲೈಸುವ ತಂತ್ರಗಾರಿಕೆ ನಡೆಯುತ್ತಿದೆ. ಪಂಜಾಬ್ ಎಲೆಕ್ಷನ್ನಲ್ಲೂ ದಲಿತ ಮತದ ಮೇಲೆ ಕಣ್ಣಿಟ್ಟಿದೆ. ದೆಹಲಿ ಚುನಾವಣೆ ಗೆದ್ದು 4 ದಿನವಾದರೂ ಸಿಎಂ ಯಾರಾಗ್ತಾರೆ ಅನ್ನೋ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಪರ್ವೇಶ್ ವರ್ಮಾ, ವೀರೇಂದ್ರ ಸಚ್ದೇವ್, ಬನ್ಸೂರಿ ಸ್ವರಾಜ್ ಸೇರಿದಂತೆ ಹಲವರ ಹೆಸರು ಸಿಎಂ ರೇಸ್ನಲ್ಲಿ ತಳುಕು ಹಾಕಿಕೊಂಡಿದೆ. ಇದರ ಜೊತೆಗೆ ಮಹಿಳೆಯರಿಗೆ ಮಣೆ ಹಾಕಲಾಗುತ್ತೆ ಅಂತ ಕೂಡ ಹೇಳಲಾಗ್ತಿದೆ. ಇದೆಲ್ಲದರ ನಡುವೆ ದಲಿತ ಸಿಎಂ ಅಸ್ತ್ರದ ಬಗ್ಗೆ ಕೇಳಿ ಬಂದಿದೆ. ಬಿಜೆಪಿ ಆರ್ಎಸ್ಎಸ್ ಪಾಲಿಗೆ ಪಂಜಾಬ್ ಎಂದಿಗೂ ಕಬ್ಬಿಣದ ಕಡಲೆಯಾಗಿದೆ. ಅಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಆಪ್ ಅಧಿಕಾರ ಹಿಡಿದಿದೆ. ಅತ್ತ ರೈತರ ಪ್ರತಿಭಟನೆ, ಇತ್ತ ಅಕಾಲಿ ದಳ ಮೈತ್ರಿ ಕತ್ತರಿಸಿಕೊಂಡಿರೋ ಬಿಜೆಪಿಗೆ ಸೂಕ್ತ ನಾಯಕನಿಲ್ಲ, ಮಿತ್ರನೂ ಇಲ್ಲ. ಆದ್ದರಿಂದ ದೆಹಲಿಯಲ್ಲಿ ಮಂಜಿಂದರ್ ಸಿರ್ಸಾ ಡಿಸಿಎಂ ಆಗುವ ಸಾಧ್ಯತೆ ಇದೆ. ಬಿಜೆಪಿ ಸೇರುವ ಮುನ್ನ ಅಕಾಲಿ ದಳದಲ್ಲಿದ್ದ ಸಿರ್ಸಾ ದೆಹಲಿ ಗುರುದ್ವಾರ ಪ್ರಬಂಧಕ ಸಮಿತಿ ಮುಖ್ಯಸ್ಥರೂ ಆಗಿದ್ದಾರೆ.
ಅವರ ಆಯ್ಕೆಯಿಂದ ಪಂಜಾಬ್ನಲ್ಲಿ ನೆರವಾಗುವ ಸಾಧ್ಯತೆ ಇದೆ. ಹರಿಯಾಣ, ಉತ್ತರ ಪ್ರದೇಶ, ರಾಜಸ್ಥಾನದಲ್ಲಿ ಜಾಟ್ ಸಮುದಾಯದವರು ಹೆಚ್ಚಾಗಿದ್ದಾರೆ. ಬಿಹಾರದಲ್ಲೂ ಕೂಡ ಜಾಟ್ ಸಮುದಾಯದವರು ಹೆಚ್ಚಿದ್ದಾರೆ. ಇತ್ತ ಪರ್ವೇಶ್ ವರ್ಮಾ ಕೂಡ ಜಾಟ್ ಸಮುದಾಯದವರು. ಒಂದು ವೇಳೆ ಪರ್ವೇಶ್ ಸಿಎಂ ಆಗದಿದ್ರೆ ಡಿಸಿಎಂ ಅಂತೂ ಹಾಗೆ ಆಗ್ತಾರೆ. ಹೀಗಾಗಿ ದಲಿತ ಸಿಎಂ ಮಾಡುವ ಮೂಲಕ ಬಿಜೆಪಿ ತಂತ್ರಗಾರಿಕೆ ಹೆಣೆದಿದೆ. ದೆಹಲಿ ಚುನಾವಣೆಯಲ್ಲಿ ಬಿಜೆಪಿ ಕಮಾಲ್ ಮಾಡಿದೆ. ಆದರೆ ಸಿಎಂ ಆಯ್ಕೆಯಲ್ಲಿ ಭಾರೀ ಕಸರತ್ತು ನಡೆಸಿದ್ದು ಭಿನ್ನ ನಿರ್ಧಾರ ತೆಗೆದುಕೊಂಡ್ರೂ ಅಚ್ಚರಿ ಇಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.